ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಗರಿಗಳ ಭಾನುವಾರ, ಪವಿತ್ರ ವಾರದ ಮೊದಲನೆಯ ದಿನ. ಈ ಪವಿತ್ರ ವಾರವನ್ನು ವಿಭಿನ್ನವಾಗಿ ಪವಿತ್ರವಾಗಿ ಆಚರಿಸಲು ಪ್ರಯತ್ನಿಸೋಣ. ಪ್ರಿಯರೇ, ಇಂದಿನಿಂದ ನಾವು ಪವಿತ್ರ ವಾರವನ್ನು ಆರಂಭಿಸುತ್ತೇವೆ. ಒಂದು ವರ್ಷದಲ್ಲಿ 52 ವಾರಗಳಿದ್ದರೂ ಈ ವಾರವನ್ನು ಮಾತ್ರ ಪವಿತ್ರ ವಾರ ಎಂದು ಕರೆಯುತ್ತೇವೆ. ದೇವಪುತ್ರ ಯೇಸು ಕ್ರಿಸ್ತರು ತಮ್ಮ ಪೂಜ್ಯ ಯಾತನೆ, ಮರಣ ಹಾಗೂ ಪುನರುತ್ಥಾನದ ಮೂಲಕ ಇಡೀ ಮನುಕುಲಕ್ಕೆ ರಕ್ಷಣೆಯನ್ನು ಒದಗಿಸಿದ ವಾರ. ದೇವರು ಮನುಷ್ಯನಾಗಿ ಈ ಭೂಮಿಯಲ್ಲಿ ಜೀವಿಸಿದ ಕೊನೆಯ ವಾರವೇ ಈ ಪವಿತ್ರ ವಾರ. ಬೈಬಲ್ ಗ್ರಂಥದಲ್ಲಿ ಪವಿತ್ರ ಎಂಬ ವಾರಕ್ಕೆ ಒಂದು ವಿಶೇಷ ಅರ್ಥವಿದೆ. ಹೊಸ ಒಡಂಬಡಿಕೆಯ ಮೂಲ ಭಾಷೆಯಾದ ಗ್ರೀಕ್ನಲ್ಲಿ ಹಗಿಯೋಸ್ ಎಂಬ ಪದವನ್ನು ಬಳಸಲಾಗಿದೆ. ಅಗಿಯೋಸ್ ಎಂದರೆ ವಿಭಿನ್ನ ಅಥವಾ ಪ್ರತ್ಯೇಕ ಎಂಬ ಅರ್ಥ ಬರುತ್ತದೆ. ಉದಾಹರಣೆಗೆ, ಬಲಿಪೂಜೆಯಲ್ಲಿ ಬಳಸುವ ರೊಟ್ಟಿ ಮನೆಯಲ್ಲಿ ತಯಾರಿಸುವ ರೊಟ್ಟಿಗಿಂತ ವಿಭಿನ್ನವಾದುದು. ದೈವಾರಾಧನಾ ವಿಧಿಯಲ್ಲಿ ಬಳಸುವ ವಸ್ತುಗಳು ನಮ್ಮ ಮನೆಗಳಲ್ಲಿ ಬಳಸುವ ವಸ್ತುಗಳಂತೆ ಕಂಡುಬಂದರೂ ಅವು ವಿಭಿನ್ನ. ಕ್ರೈಸ್ತರು ಪವಿತ್ರ ಪ್ರಜೆಗಳು ಎಂದರೆ ಇತರರಿಗಿಂತ ನಮ್ಮ ನಡೆ ನುಡಿಗಳಲ್ಲಿ ನಾವು ವಿಭಿನ್ನ ವ್ಯಕ್ತಿಗಳಾಗಬೇಕು. ಹಾಗೆಯೇ ಈ ವಾರವೂ ಎಲ್ಲ ವಾರಗಳಿಗಿಂತ ವಿಭಿನ್ನವಾದ ವಾರ. 2000 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದ ಮೂಲಕ, ತಮ್ಮ ನಡೆ ನುಡಿಗಳ ಮೂಲಕ, ತಮ್ಮ ಕಾರ್ಯಗಳ ಮೂಲಕ ಈ ವಾರವನ್ನು ವಿಭಿನ್ನ ವಾರವನ್ನಾಗಿ ಮಾಡಿದರು. ಅಂತೆಯೇ ಅವರ ಆ ಪವಿತ್ರ ಕಾರ್ಯಗಳ ಸ್ಮರಣೆಯನ್ನು ಮಾಡಲು ಈ ವಾರಕ್ಕೆ ಕಾಲಿಡುತ್ತಿರುವ ನಾವು ಈ ವಾರವನ್ನು ವಿಭಿನ್ನ ಅಂದರೆ ಪವಿತ್ರ ವಾರವನ್ನಾಗಿ ಮಾಡಬೇಕು. ಆದ್ದರಿಂದ ಈ ಪವಿತ್ರ ವಾರದ ಯೋಚನೆಗಳು ವಿಭಿನ್ನವಾಗಿರಲಿ, ಪವಿತ್ರವಾಗಿರಲಿ. ನಮ್ಮ ಮಾತುಗಳು ಸಹ ವಿಭಿನ್ನವಾಗಿರಲಿ ಹಾಗೂ ಪವಿತ್ರವಾಗಿರಲಿ. ನಮ್ಮ ಕಾರ್ಯಗಳೂ ಸಹ ವಿಭಿನ್ನ ಹಾಗೂ ಪವಿತ್ರವಾಗಿರಲಿ. ನಾವು ಶುಭ ಸಂದೇಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ 4 ಶುಭ ಸಂದೇಶಗಳನ್ನು ಒಟ್ಟುಗೂಡಿಸಿದಾಗ ಒಟ್ಟು 89 ಅಧ್ಯಾಯಗಳು ಇವೆ. ಇವುಗಳಲ್ಲಿ 4 ಅಧ್ಯಾಯಗಳು ಯೇಸುವಿನ ಜನನದ ಬಗ್ಗೆ ನಮಗೆ ತಿಳಿಸಿದರೆ, ಉಳಿದ 85 ಅಧ್ಯಾಯಗಳಲ್ಲಿ 29 ಅಧ್ಯಾಯಗಳು ಯೇಸುವಿನ ಯಾತನೆ, ಮರಣದ ಈ ಕೊನೆಯ ವಾರಕ್ಕೆ ಬಳಸಲಾಗಿದೆ. ಇದು ಈ ವಾರದ ಹಾಗೂ ಈ ವಾರದಲ್ಲಿ ನಡೆದ ಕಾರ್ಯಕಲಾಪಗಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತದೆ. ಆದ್ದರಿಂದ ನಾವು ಈ ವಾರವನ್ನು ಪವಿತ್ರ ವಾರವೆಂದು ಕರೆದ ಮಾತ್ರಕ್ಕೆ ಅದು ಪವಿತ್ರವಾಗುವುದಿಲ್ಲ. ಈ ವಾರವನ್ನು ನಾವು ಪವಿತ್ರವಾಗಿ ಜೀವಿಸಬೇಕು. ಯೇಸುವಿನೊಂದಿಗೆ ಜೆರುಸಲೇಮಿಗೆ ನಾವು ಪ್ರಯಾಣ ಮಾಡಬೇಕು. ನಾವು ಕೂಡ ಕಲ್ವಾರಿಯ ಶಿಲುಬೆಯ ಹಾದಿಯನ್ನು ಕೈಗೊಳ್ಳಬೇಕು. ಈ ವಾರವನ್ನು ವಿಭಿನ್ನವಾಗಿ ಆಚರಿಸಲು ನಾವು ಏನು ಮಾಡೋಣ? 1 ಗಂಟೆಯಾದರೂ ನನ್ನೊಂದಿಗೆ ಎಚ್ಚರವಾಗಿರಲು ನಿಮ್ಮಿಂದ ಆಗದೆ ಹೋಯಿತೆ. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 26 ವಚನ 40ರಲ್ಲಿ ನಾವು ಆಲಿಸುವಂತೆ, ಗೆತ್ಸೆಮನೆ ತೋಪಿನಲ್ಲಿ ಪ್ರಭು ಯೇಸು ತನ್ನ ಆಪ್ತ ಶಿಷ್ಯರಿಗೆ ಹೇಳಿದ ಈ ಮಾತುಗಳು ನಾನು ಈ ವಾರದಲ್ಲಿ ಪ್ರಭುವಿನೊಂದಿಗೆ ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲು ಪ್ರೇರಣೆಯಾಗಲಿ. ದೇವರ ವಾಕ್ಯವನ್ನು ಓದಲು, ಧ್ಯಾನಿಸಲು ಪ್ರಯತ್ನಿಸೋಣ. ವಿಶೇಷವಾಗಿ ಅವರ ಪಾಡು ಮರಣಗಳ ವೃತ್ತಾಂತವನ್ನು ಓದುತ್ತಾ ಅವರ ಯಾತನೆಯಲ್ಲಿ ನಾವು ಭಾಗಿಯಾಗೋಣ. ಅವರ ಕಲ್ವಾರಿ ಯಾತನೆಯನ್ನು ಸಾದರಪಡಿಸುವ ಬಲಿಪೂಜೆಯನ್ನು ಭಕ್ತಿಯಿಂದ ಅರ್ಪಿಸೋಣ. ವಿಶೇಷವಾಗಿ ಬರುವ ಪವಿತ್ರ 3 ದಿನಗಳ ಎಲ್ಲ ಸಾಂಗ್ಯಗಳಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿ ಅದರ ಅರ್ಥವನ್ನು ಹಾಗೂ ಮಹತ್ವವನ್ನು ಗ್ರಹಿಸಿಕೊಳ್ಳಲು ಪ್ರಯತ್ನಿಸೋಣ. ಯೇಸುವಿನ ಯಾತನಾ ದಿನಗಳಲ್ಲಿ ಅವರಿಗೆ ಹಲವರು ನೆರವಾದುದನ್ನು ನಾವು ಓದುತ್ತೇವೆ. ಸಿಮೋನ, ವೆರೋನಿಕಾ, ಜೆರುಸಲೇಮಿನ ಸ್ತ್ರೀಯರು, ಅರಿಮಥಾಯದ ಜೋಸೆಫ್. ಈ ವಾರದಲ್ಲಿ ನೋವಿನಲ್ಲಿರುವವರಿಗಾಗಿ, ವೃದ್ಧರಿಗಾಗಿ, ಅಸ್ವಸ್ಥರಿಗಾಗಿ ಪ್ರಾರ್ಥಿಸೋಣ. ಸಾಧ್ಯವಾದರೆ ಅವರ ಮನೆಗಳನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ನೀಡೋಣ. ಕೈಲಾದಷ್ಟು ಸಹಾಯವನ್ನು ಮಾಡೋಣ. ಸತ್ಯ ತಿಳಿದಿದ್ದರೂ ಅನ್ಯಾಯ ಮಾಡಿದ ಪಿಲಾತನಂತೆ ನಾವಾಗದಿರೋಣ. ಅಸೂಯೆಯಿಂದ ಯೇಸುವನ್ನು ಕೊಲ್ಲಲು ಪ್ರಯತ್ನಿಸಿದ ಯಹೂದ್ಯ ಮುಖಂಡರಂತೆ ನಾವಾಗದಿರೋಣ. ದುರಾಸೆಯಿಂದ
ಯೇಸುವನ್ನೇ ಮಾರಿದ ಜೂದಾಸನಂತೆ ನಾವಾಗುವುದು ಬೇಡ. ಕಷ್ಟ ಕಾಲದಲ್ಲಿ ಯೇಸುವನ್ನು ತ್ಯಜಿಸಿ ಹೋದ ಪ್ರೇಷಿತರಂತೆ ನಾವಾಗದಿರೋಣ. ಅನ್ಯಾಯವನ್ನು ತ್ಯಜಿಸೋಣ, ಅಸೂಯೆಯಿಂದ ದೂರವಿರೋಣ, ದುರಾಸೆಯನ್ನು ಬಿಟ್ಟು ಬಿಡೋಣ. 4ನೇಯದಾಗಿ, ಕಠಿಣ ಯಾತನೆಯಲ್ಲೂ ತಮ್ಮನ್ನು ನೋಯಿಸಿದವರಿಗೆ, ಹಿಂಸಿಸಿದವರಿಗೆ ಕ್ಷಮೆಯನ್ನು ನೀಡಿದ ಪ್ರಭು ಯೇಸುವಿನಂತೆ ನಾವಾಗೋಣ. ನಾವು ಕೂಡ ನಮಗೆ ವಿರುದ್ಧ ತಪ್ಪು ಮಾಡಿದವರನ್ನು ಕ್ಷಮಿಸೋಣ, ಪ್ರೀತಿಸೋಣ. ದೇವರಾಗಿದ್ದರೂ ತಮ್ಮ ದೈವ ಪದವಿಯನ್ನು ತ್ಯಜಿಸಿ ತಮ್ಮನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿದ ಯೇಸುವಿನಂತೆ ನಾವು ಕೂಡ ನಮ್ಮ ಅಹಂಕಾರದಿಂದ ಹೊರಬಂದು ದೀನರಾಗಿ ಜೀವಿಸಲು ಪ್ರಯತ್ನಿಸೋಣ. 5ನೇಯದಾಗಿ, ಧೈರ್ಯದಿಂದ ಯೇಸುವಿನೊಂದಿಗೆ ಅವರ ಶಿಲುಬೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟು ನಮ್ಮ ಈ ಪವಿತ್ರ ವಾರವನ್ನು ಆರಂಭಿಸೋಣ. ನನಗಾಗಿ, ನನ್ನ ರಕ್ಷಣೆಗಾಗಿ ಈ ಎಲ್ಲ ಯಾತನೆಯನ್ನು ಅನುಭವಿಸಿದ ಪ್ರಭು ಯೇಸುವಿಗಾಗಿ ನಾನೇನು ಮಾಡಿದ್ದೇನೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾ ಈ ಪವಿತ್ರ ವಾರವನ್ನು ಆರಂಭಿಸೋಣ. ನಿಮಗೆಲ್ಲರಿಗೂ ಶುಭ ಪ್ರಾರ್ಥನಾ ಭರಿತ ಪವಿತ್ರ ವಾರವನ್ನು ಬಯಸುತ್ತೇವೆ.